ಓಕೆ. ಅದಾದ್ಮೇಲೆ ಹೇಗೆ ಅಪ್ರೋಚ್ ಮಾಡ್ತಾ ಹೋಗಿದ್ರಿ? ಸಾಕಷ್ಟು ಜನರ ಇಂಟರ್ವ್ಯೂ ಮಾಡ್ತಾ ಅದೇ ನೀವು ಆ್ಯಸ್ ಯು ಸೆಡ್ ಒನ್ ಲೀಡ್ಸ್ ಟು ಅದರ್. ನನಗೆ ಒಂದು ಬದುಕಿನ ಬಗ್ಗೆ ಒಂದು ದೊಡ್ಡ ಕುತೂಹಲ ಇದೆ. ಅದು ನನ್ನ ಶಕ್ತಿ ಹೌದು. ಏನು ಅಂದರೆ ಒಂದು ಮಗು ಸಹಜ ಕುತೂಹಲ. ಅದನ್ನು ಭಾಳ ಜನ ಓವರ್ ಆ್ಯಕ್ಟಿಂಗ್ ಅಂತ ಕಮೆಂಟ್ ಆಗ್ತಾರೆ. ನೀವು ಗಮನಿಸಿರ್ಬೇಕು ನನ್ನ ಅನೇಕ ವಿಡಿಯೋಗಳಲ್ಲಿ. ನಾನು ಅದನ್ನು ಕೇಳಬೇಕು ಅಂತ ಅಂದ್ಕೊಂಡೆ, ಯಾಕೆಂದರೆ ನಿಮ್ಮ ವಿಡಿಯೋನ ಸ್ಪೆಷಾಲಿಟಿನೇ ಅದು ಅಂತ ಹೇಳ್ಬೋದು. ಯಾಕೆಂದರೆ ಏನೋ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲೇ ನೀವು ಪ್ರೆಸೆಂಟ್ ಮಾಡೋದನ್ನೇ ಜನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಪರಮ್ ಅವ್ರಿಗೆ ಏನೂ ಗೊತ್ತಿಲ್ವಾ? ಎಲ್ಲದೂ ಹೊಸದಾಗೆ ಕೇಳ್ತಿದ್ದಾರೆ ನೋಡಿ. ಮೊನ್ನೆನೂ ಅಷ್ಟೇ, ಯಾರನ್ನೋ ಇಂಟರ್ವ್ಯೂ ಮಾಡ್ತಿದ್ನೋ ಅಥವಾ ಅದೊಂದು ಇಂಟರ್ವ್ಯೂ ಕೇಳ್ತಿದ್ದೆ. ಒಬ್ಬರು ಅಡ್ವೊಕೇಟ್ ಮೀಟ್ ಮಾಡಿದ್ದೆ, ಬೆಂಗಳೂರಿನ ಬಹಳ ದೊಡ್ಡ ಅಡ್ವೊಕೇಟು. ಅವರು ತಮ್ಮ ಅಸಿಸ್ಟೆಂಟ್ಸ್ಗಳನ್ನು ಕರೆದು ಬೈತಿದ್ರು. ಅಡ್ವೊಕೇಟು ತಮ್ಮ ಅವ್ರ ಆಫೀಸಿಗೆ ಅನ್ಕೋ ಹೋಗಿದ್ದೆ. ಅವ್ರು ತಮ್ಮ ಅಸಿಸ್ಟೆಂಟ್ಸ್ ಇಬ್ಬರನ್ನ ಕರೆದು ಬಾಯಿ ಬಂದಂಗೆ ಬೈದರು. ಗೊತ್ತಾಗಲ್ವ ಹಾಗೆ ಹೀಗೆ ಅಂತ. ನನ್ನ ಮೇಲೆ ಏನು ಸ್ವಲ್ಪ ಟೆನ್ಷನಲ್ಲಿದ್ದೀರ ಅಂದೆ. ನೋಡಿರಿ, ಯಾವತ್ತೂ ನಮಗೆ ಗೊತ್ತು ಅನ್ಬಾರ್ದ್ರಿ, ಸಮಸ್ಯೆ ಆಗುತ್ತೆ ಅಂತ ನನಗಂದ್ರು ಅವರು. ಯಾಕೆ ಸರ್ ಅಂದೆ. ಯಾಕೆಂದರೆ ನೋಡಿ, ನಮ್ಮ ಲಾನಲ್ಲಿ ಒಂದೊಂದು ಕ್ಲಾಸ್ ಇದೆ. ಆ ಕ್ಲಾಸ್ ಎಂಥ ಕ್ಲಾಸು ಅಂತಂದರೆ, ಈ ಕ್ಲಾಸು ಅದು ಮೊದಲ ಸಲ ಸೇರ್ಕೊಂಡಾಗಲೇ ಇರುತ್ತೆ. ಫಸ್ಟ್ ಸೆಮ್ ಲಾನಲ್ಲೇ ಇರುತ್ತದೋ. ಇವರು ಅದನ್ನೇ ಮಿಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಯಾಕೆ ಹೇಳಿ ಇವ್ರಿಗೆ ತನಗೆ ಲಾ ಗೊತ್ತು ಅನ್ನೋ ಅಹಂಕಾರ ಇವರಿಗೆ. ಗೊತ್ತು ಅಂತ ಅನ್ಬಾರ್ದು. ಈಗ ಗೊತ್ತಿರೋ ಇದ್ಯಾಕೆ ಮಾಡಿಲ್ಲ ನೀವು? ಕೋರ್ಟಲ್ಲಿ ಇವ್ರು ಅಡ್ವೊಕೇಟ್ಗೆ ಸಮಸ್ಯೆ ಆಗ್ಬಿಟ್ಟಿದೆ ಆ ಕೇಸಲ್ಲಿ. ಅದಕ್ಕೆ ಅಂದರೆ ದೆನ್ ಐ ರಿಯಲೈಸ್ ಓಕೆ, ಗೊತ್ತು ಅನ್ಬಾರ್ದು ಯಾವತ್ತೂ. ಹೆಂಗೆ ಈಗ ನನ್ನ ಸ್ನೇಹಿತ ಒಬ್ಬಿದ್ದ ನನ್ನ BCom ಡೇಸಲ್ಲಿ, ಕೃಷ್ಣ ಅಂತ ಅವನ ಹೆಸರು. ಅವನದು ಒಂದು ಇನ್ಸಿಡೆಂಟ್ ಇದೆ. ಅವನು ನಾನು ಒಟ್ಟಿಗೆ ಇರ್ತಿದ್ವಿ, ಯಾವಾಗಲೂ ಸಮಾನ ಮನಸ್ಕರು ಒಟ್ಟಿಗೆ ಇರ್ತಿದ್ವಿ. ಅವನೇ ನನಗೆ ಇವತ್ತಿನ ಪ್ರಸಕ್ತ ವಿದ್ಯಮಾನಗಳನ್ನು ನೀನು ಕಲ್ತ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದವನು. ನಾನು ಕಾಮರ್ಸ್ ಸ್ಟೂಡೆಂಟ್ ಆದರೂ ಕೂಡ ನೀನು ನ್ಯೂಸ್ ಪೇಪರು ಜಾಸ್ತಿ ಓದಬೇಕು. ನ್ಯೂಸ್ ಪೇಪರ್ ನಾನು 6ನೇ ಕ್ಲಾಸಿಂದ ಓದ್ತಾ ಇದ್ದೀನಿ, ನಮ್ಮ ತಂದೆ ಪ್ರಜಾವಾಣಿ ತರ್ತಿದ್ದ ಟೈಮಿಂದ. ಆದರೆ ನ್ಯೂಸ್ ಪೇಪರ್ ಹೊರತಾಗಿ ಮ್ಯಾಗ್ಝೈನ್ಸ್ಗಳು ಇಂಥದ್ದನ್ನೆಲ್ಲ ಓದಬೇಕು. ಕರೆಂಟ್ ಅಫೇರ್ಸ್, ಲಂಕೇಶ್ ಪತ್ರಿಕೆ ಇತ್ಯಾದಿ ಎಲ್ಲ ಹೇಳ್ಕೊಟ್ಟಿದ್ದವನು. ಅದು ಓದ್ತಿದ್ದಾಗ ಏನಾಯಿತು, ನಮ್ಮ ಮೇಷ್ಟ್ರು ಒಂದಿನ ಕರೆದ್ರು, ನಮ್ಮ ಲೆಕ್ಚರರು. ನಾನು ಹೋದೆ. ನಾವಿಬ್ಬರು ಕಾರಿಡಾರ್ ನಡ್ಕೊಂಡು ಹೋಗ್ತಿದ್ವಿ. ನಮ್ಮ ಲೆಕ್ಚರರ್ ಕಡೆಯಿಂದ ಬನ್ರ ಇಲ್ಲಿ ಅಂದರು. ಹೋದಾಗ ಹಿಂಗಿದೆ ಕಂಡ್ರು ಅಂತ ಒಂದು ಇನ್ಸಿಡೆಂಟ್ ಹೇಳಿದ್ರು ಅವರು. ನನಗೆ ಗೊತ್ತು ಸರ್ ಅದು ಹಂಗೆ ಅಂತಂದರು. ಅವ್ನು ಸುಮ್ಮನೆ ಒಂದು ಲುಕ್ ಕೊಟ್ಟ. ನನ್ನ ಏನೇನೋ ಕೋದ್ಕೋತಾರೆ ಏನೋ ಮಾತಾಡ್ಬಿಟ್ಟೆ ಆ ಸಂದರ್ಭಕ್ಕೆ. ನಂಗೆಲ್ಲ ಗೊತ್ತು ನನಗೆ. ಆಚೆ ಬಂದಮೇಲೆ ಅದಕ್ಕೆ ನೀನು ದಡ್ಡ ನೀನು ಒಂದು ಬೈದವನು ನನಗೆ. ನನ್ನ ಕ್ಲಾಸ್ಮೇಟು ನನಗೇನು ಮುಚ್ಚೋಡಾಗಿ ಯೋಚನೆ ಮಾಡಿದ್ದ. ಏನು ಅಂದರೆ, ನೋಡು ನಿಂಗೆ ಗೊತ್ತಿದೆ ಅದು, ಅವ್ರು ನಿಂಗೇನು ದೊಡ್ಡವ್ರು ತಾನೆ, ಕರೆದು ಹೇಳ್ತಿರ್ತಾನೆ. ಗೊತ್ತಿಲ್ಲ ಅಂತ ಇನ್ನೊಂದು ಸ್ವಲ್ಪ ಕೇಳಿಸ್ಕೊಳ್ಳೋಕೆ ಏನು ಪ್ರಾಬ್ಲಮ್ಮು? ಕೇಳಿಸ್ಕೊಂಡಿದ್ರೆ ನಿನ್ನ ಜ್ಞಾನ ಕಮ್ಮಿ ಆಗ್ತಿತ್ತು, ವಿದ್ವತ್ ಕಮ್ಮಿ ಆಗ್ತಿತ್ತು ಹೇಳು ಅಂದರು. ಇಲ್ಲಲ್ಲ ಅಂದೆ. ಸುಮ್ಮನೆ ಕೇಳಿಸ್ಕೊಂಡ್ರೆ ಅವ್ನು ಆ್ಯಕ್ಚುಲಿ ನೀನು ಹೇಟ್ ಮಾಡ್ತಾನೆ. ಆ ಪ್ರೊಫೆಸರ್ ನೀನು ಹೇಟ್ ಮಾಡ್ತಾನೆ. ಈಗ ಯಾಕೆ ನಾನೇನೋ ಹೇಳೋಕ್ಕೆ ಅಂತ ಕರೆದೇ ಹುಡುಗರು ನಂಗೆ ಗೊತ್ತು ಅಂದ್ಬಿಟ್ಟೋದೆ, ನಿನ್ನ ಹತ್ರ ಸೇರಿಸಲ್ಲ ಅವನನ್ನು. ಹೌದಾ ಸರ್? ಅದೇ ಥಿಯರಿನ ನಿಮ್ಮ ವಿಡಿಯೋಗಳಲ್ಲಿ ಅಳವಡಿಸ್ಕೊಳ್ತಾ ಬಂದ್ರಿ. ಅದು ಜೊತೆಗೆ ತೇಜಸ್ವಿ, ಕನ್ನಡದ ಖ್ಯಾತ ಸಾಹಿತಿ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಏನು ಹೇಳ್ತಾರೆ ಅಂತಂದರೆ, ಈ ಜಗತ್ತಿನ ಬಗ್ಗೆ ಮಗು ಸಹಜ ಬೆರಗಿದ್ದಾಗ ನಿಮ್ಗೆ ಈ ಜಗತ್ತು ಹೆಚ್ಚು ಒಳಗಡೆ ಹೋಗುತ್ತೆ. ಕಾರಂತರು ಮಾಡಿದ್ದದು, ಶಿವರಾಮ್ ಕಾರಂತರು ಮಾಡಿದ್ದು ಗೊತ್ತಾಗುತ್ತೆ. ನನಗೆ ಗೊತ್ತು ರೀ, ಈ ಗ್ರೀನ್ ಮ್ಯಾಟೇನ್ ನಾನು ನೋಡಿಲ್ವಾ, ಈ ಲೈಟ್ ನಾನು ನೋಡಿಲ್ವಾ, ಏನು ಕ್ಯಾಮ್ರಾ ಇದು, ಏನಿದು? ಅಲ್ಲ ಈಗ ನಾನು 6200 ಸಂಚಿಕೆ ಸಂದರ್ಶನ ಮಾಡಿದ್ದೀನಿ ಅಂತ ನೀವೇನು ಮಾತಾಡ್ತೀರಿ ಅನ್ನೋಕ್ಕಾಗಲ್ಲ. ಯು ಹ್ಯಾವ್ ಸಮ್ ಪ್ರೆಸೆಂಟಬಿಲಿಟಿ ಅಂತ. ಆ ಕಲಿಯೋಕ್ಕಿದೆ ತಾನೇ, ಪ್ರತಿಯೊಂದು ಮಗುನಲ್ಲಿ ಕಲಿಯೋಕ್ಕಿದೆ. ಒಂದು ಶವ ಕೂಡ ನಮಗೊಂದು ಕಲಿಸುತ್ತೆ. ಎಷ್ಟು ಶಾಂತವಾಗಿ ಮಲಗಿರುತ್ತೆ. ನೀವೆಷ್ಟೇ ಶಾಂತ ರಸದಲ್ಲಿದೆ ಹೆಂಗೆ ಮಲಗೋಕ್ಕೆ ಚಾನ್ಸ್ ಇದೆಯಾ? ಚಾನ್ಸ್ ಇಲ್ಲ. ಹಾಗಾಗಿ ಒಂದು ಶವದಲ್ಲಿ ಕಲಿಯೋಕ್ಕಿದೆ ನಾವು. ಅದನ್ನು ನಾನು ಬಳಸ್ತೀನಿ. ಅದು ಚೆನ್ನಾಗಿ ವರ್ಕ್ ಆಗ್ತಿದೆ ನಮಗದು. ಅದು ಸ್ಟ್ರಾಟಜಿ ಅಂತ ತುಂಬ ಜನ ಅಂತಾರೆ. ಅದನ್ನು ನಾನು ಪ್ರಜ್ಞಾಪೂರ್ವಕವಾಗಿ ಬಳಸ್ತಾನೇ ಇಲ್ಲ. ಈಗ ಯಾರೋ ಹೇಳ್ತಾರೆ, ಈಗ ಉದಾಹರಣೆಗೆ ದೊರೆ ಭಗವಾನ್ ಅವರು ನನಗೆ ಮೊನ್ನೆ ಕಮೆಂಟ್ ಹಾಕಿದರು. ಗಿರೀಶ್ ಮಠನ್ ಅವರು ಇಂಟರ್ವ್ಯೂ ಮಾಡ್ತಿದ್ದೆ. ಗಿರೀಶ್ ಮಠನ್ ಅವರು ಇಂಟರ್ವ್ಯೂ ಮಾಡ್ತಿದ್ದಾಗ ಅವರು ಈಗ ನಡೀತಿದೆಯಲ್ಲ, ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸಬೇಕು ಇತ್ಯಾದಿ ಅಂತ. ಅದಕ್ಕೆ ಇಂಡಸ್ ವ್ಯಾಲಿ ನೀರು ನಿಲ್ಲಬೇಕು ಹಾಗೆ ಅಂತ ಏನೋ ಹೇಳ್ತಿದ್ರು. ಹೇಳ್ತಿರ್ಬೇಕಾದ್ರೆ ಇಂಡಸ್ ವ್ಯಾಲಿ ಅಂದರೆ ಏನು ಸರ್ ಅಂತ ಕೇಳಿದೆ. ಯಾರೋ ಕಮೆಂಟ್, ನೀನು ಇಂಡಸ್ ವ್ಯಾಲಿ ಗೊತ್ತಿಲ್ಲ ನಿನಗೆ ಅಂದರು. ಗುರು ನನಗೆ ಗೊತ್ತು ಗುರು. ಇಂಡಸ್ ವ್ಯಾಲಿ ಗೊತ್ತಿಲ್ಲದಿರೋ ಯಾರನ್ನ ಇದ್ದರೆ ಅವನಿಗೆ ಗೊತ್ತಾಗಬೇಕಲ್ಲ. ನಾನು ಉದಾಹರಣೆಗೆ ಅವರು ಇಂಡಸ್ ವ್ಯಾಲಿ ಅಂತ ಹೇಳಿದಾಗ, ಸಿಂಧು ನದಿ ನೀರು ಅಂತ ಹೇಳಿದಾಗ, ಸಿಂಧು ನದಿ ನೀರು ಸಹ ಗೊತ್ತು ಬಿಡಿ, ಮುಂದೆ ಕೇಳಿ ಅಂದ್ಬಿಟ್ರೆ ಹಿ ವಿಲ್ ಸ್ಕಿಪ್ ದಿ ಸಬ್ಜೆಕ್ಟ್. ನಾನು ಇನ್ನೊಬ್ಬರು ಯೂಟ್ಯೂಬರ್ ಒಂದು ಇಂಟರ್ವ್ಯೂ ಮಾಡೋದು ನೋಡಿದೆ. ಒಬ್ಬರು ನಿರ್ದೇಶಕರು ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ. ಅವರೊಂದು ಪಾಯಿಂಟ್ ಹೇಳ್ತಿದ್ರು. ನಾನು ಎಲ್ಲ ಯೂಟ್ಯೂಬರ್ಸ್ನೂ ಬಹಳ ಆತ್ಮೀಯವಾಗಿ ನೋಡ್ಕೋತೀನಿ. ಎಲ್ಲ ಯೂಟ್ಯೂಬರ್ಸ್ ಇಂಟರ್ವ್ಯೂ ನಾನು ಮಾಡಿಬಿಟ್ಟಿದ್ದೀನಿ. ನಂಗೆ ದ್ವೇಷ ಅನ್ನೋದಿಲ್ಲ. ಈ ಕಾಲದಲ್ಲಿ ದ್ವೇಷ ಗೀಷ ಎಲ್ಲ ನಾವು ಇಟ್ಕೊಂಡು ರೈವಲ್ರಿ ಎಲ್ಲ ವರ್ಕ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದು ವಿ ಶುಡ್ ಗೋ ಹ್ಯಾಂಡ್ಸ್ ಟುಗೆದರ್. ನಾನು ಎಲ್ಲರೂ ಕೈ ಹಿಡ್ಕೊಂಡು ಹೋಗ್ಬೇಕೆ ಹೊರತು ಇನ್ನೊಬ್ಬನ ಕಾಲು ಎಳೆದು ಹೋಗೋಕ್ಕಾಗಲ್ಲ ನಾವು. ಅದು ಭಾಳ ಮುಖ್ಯ ಅನ್ನೋ ನನ್ನ ಅನಿಸಿಕೆ. ಅಲ್ಲಿ ನೋಡ್ತಿದ್ದಾಗ ಅವರು ತುಂಬ ಒಳ್ಳೆ ಪಾಯಿಂಟ್ ಎತ್ತಿದ್ರು ಒಂದು ಮೇಕಿಂಗ್ ಬಗ್ಗೆ. ಒಂದು ಸಿನಿಮಾದು ಈ ಶಾರ್ಟ್ ಹೆಂಗೆ ತೆಗೆದ್ವಿ ಅಂತ ಶುರು ಮಾಡಿದ್ರು. ಆ ಶಾರ್ಟಲ್ಲಿ ಎಷ್ಟು ಚೆನ್ನಾಗಿದೆ ಸರ್, ನೋಡಿದ್ದೀನಿ ಬಿಡಿ ಸರ್ ಮಟ್ಟ ಆ್ಯಂಕರ್. ಅಲ್ವಾ, ನೀವು ನೋಡಿ ತುಂಬ ಸಂತೋಷ. ಮುಂದಕ್ಕೆ ಹೋಗ್ಬಿಟ್ರು ಅವರು. ಅಂದರೆ ನಾನು ಅವ್ರು ತಪ್ಪು ಸರಿ ಹೇಳ್ತಿಲ್ಲ. ಬಹುಶಃ ಅವ್ರು ಅದನ್ನು ಅಳವಡಿಸ್ಕೊಂಡ್ರೆ ಇದಿರ್ಬೋದು. ನನ್ನಲ್ಲಿ 1000 ತಪ್ಪಿದೆ ಅಂತ 1000 ನಾನು ಮಾಡಿರ್ತೀನಿ. ನನ್ನ ಬಗ್ಗೆ ಯಾರಾದರೂ ಮಾತಾಡಿದಾಗ ಅದು ನನ್ನ ತಪ್ಪು 1000 ಹೇಳ್ತಾರೆ. ನನ್ನಲ್ಲಿದೆ, ನಾನು ಒಪ್ಕೋತೀನಿ ದೌರ್ಬಲ್ಯಗಳು. ಅದು ಇರೋವಂಥದ್ದು. ಅಂದರೆ ಅದು ಓವರ್ ಆ್ಯಕ್ಟಿಂಗ್ ಅನ್ನಿಸ್ತಿದೆ ಜನಕ್ಕೆ. ಬಹುಶಃ ನನ್ನ ರಂಗಭೂಮಿಯ ಅಥವಾ
ನನ್ನ ನಾಟಕದ ಹಿನ್ನೆಲೆಯಿಂದ ಬಂದಂಥ ಅತಿ ಉತ್ಪ್ರೇಕ್ಷೆ ಇರಬಹುದು, ಅದು ಗೊತ್ತಿಲ್ಲ. ಯಾಕಂದರೆ ನಾಟಕದಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಮಾಡಬೇಕಾಗತ್ತೆ. ಹಾಗಾಗಿ ಆದರೆ ಅದು ಒಂದು ಕುತೂಹಲ. ಆವಾಗೇನಾಗುತ್ತೆ, ಎದುರುಗಡೆ ನನಗೆ KCN ಚಂದ್ರಶೇಖರ್ ಹೇಳಿದರು. KCN ಚಂದ್ರಶೇಖರ್ ಕನ್ನಡದ ಹುಲಿ ಹಾಲಿನ ಮೇವು ಸಿನಿಮಾ ನಿರ್ಮಾಪಕರು. ಅವ್ರ ತಂದೆ ತುಂಬ ದೊಡ್ಡ ಪ್ರೊಡ್ಯೂಸರ್ ತಂದೆ KCN ಗೌಡರು. ಅವ್ರ ಮನೆಗೆ ಇಂಟರ್ವ್ಯೂಗೆ ಹೋದ್ವಿ. ಅವರು ಸಾಯೋ 1 ವರ್ಷದ ಹಿಂದೆ. ಅವ್ರನ್ನ ಮಾತಾಡಿಸ್ತಿದ್ವಿ. ಅವರು ಒಂದು 2 ಅವರ್ ಮಾತಾಡ್ತೀನಯ್ಯ, ನಂಗೆ ಆರೋಗ್ಯ ಸರಿ ಇಲ್ಲ ಅಂದರು. ಸರಿ ಸರ್ ಅಂತ ಮಾತಾಡಿದ್ರು. ಒಂದು 2 ಅವರ್ 3 ಅವರ್ ಮಾತಾಡಿದ್ರು ಒಂದು ಸ್ಟ್ರೆಚ್ಚಲ್ಲಿ. ಅದಾದ್ಮೇಲೆ ಮುಗಿಲಿಲ್ಲ ಅವ್ರ ಕಥೆ. ಅವ್ರೇನಂದ್ರು 1 ಗಂಟೆ ಆಯಿತು, ಒಂದು ಕೆಲಸ ಮಾಡ್ರ, ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಬರ್ತೀನಿ, ನೀವು 4 ಗಂಟೆಗೆ ಬರ್ತೀರಾ ಅಂದರು. ಹ್ಞೂ ಸರ್, ಬಟ್ ನೀವು 2 ಅವರ್ ಟೈಮ್ ಕೊಟ್ಟಿರೋದು. ಇಲ್ಲ ಕಂಡ್ರು, ನೀವು ಕೊಡ್ತಾ ಇರೋ ಆ ಉತ್ಸಾಹ ಇದೆಯಲ್ಲ, ನಂಗೆ ಇನ್ನೂ ಫುಲ್ ಹೇಳಬೇಕು ಅನ್ನಿಸ್ತಾ ಇದೆ, ನೀವು 4 ಗಂಟೆಗೆ ಬನ್ನಿ ಅಂದರು. ನಾವು 4 ಗಂಟೆಗೆ ಹೋದ್ವಿ, ಮತ್ತೆ 4 ಅವರ್ ಮಾತಾಡಿದ್ರು ಅವರು. ಹೇಗೆ ಸಾಧ್ಯ ಆಗುತ್ತೆ? ನಾವು ಒಬ್ಬರು ನನಗೆ ಹೇಳಿದರು, ಒಬ್ಬರು ಕಲಾವಿದರು, ಸರ್ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಸರ್, ಅವ್ರೇನಂದ್ರು ಗೊತ್ತಾ, ಎಲ್ಲ ನಾವು ಅವ್ರ ಇಂಟರ್ವ್ಯೂ ನಾವು ಹೋದ್ವಿ, ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ಕೂತ್ಕೊಂಡು ಹೇಳಿ ಸರ್ ಕತೆ ಅಂತ. ನೀವು ಇಲ್ಲೇ ಕೂತ್ಕೋತೀರ ಅಂದರು. ಹಾಂ, ಯಾಕೆ ಅಂದೆ. ಇಲ್ಲ, ಒಬ್ಬರು ಬಂದಿದ್ದರು ಇಂಟರ್ವ್ಯೂಗೆ, ಯೂಟ್ಯೂಬ್ನವರು, ಎಲ್ಲ ಒಂದು ಸೆಟಪ್ ಮಾಡಿಬಿಟ್ಟು ನೀವು ಮಾತಾಡ್ತಾಯಿರಿ, ಅದು ಅರ್ಧ ಗಂಟೆ ಬಿಟ್ಟು ಕ್ಯಾಮ್ರಾ ಆಫ್ ಆಗುತ್ತೆ, ಅರ್ಧ ಗಂಟೆ ಬಿಟ್ಟು ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಹೋಗ್ಬಿಟ್ರಂತೆ. ಹೋಗ್ಬಿಟ್ರು. ಆಮೇಲೆ ಬಂದರು. ಹಾಂ, ಅವ್ರು ಮಾತಾಡ್ತಿರ್ಬೇಕು, ಸುಮ್ಮನೆ ನಾವು ಆನ್ ಮಾಡಿಟ್ಟು ಹೋದರು. ಇಲ್ಲ ಅವೆಲ್ಲ ಮಾಡೋಕ್ಕೆ ಬರಲ್ಲ ಸರ್, ನೀವು ಹೇಳೋ ಪದ ನಂಗೆ ಗೊತ್ತಾಗಬೇಕು ಹಾಗೆ ಹೀಗೆ ಅಂತ. ಅಂದರೆ ನಾನು ಬೇರೆ ಯಾರನ್ನೂ ದೂಷಿಸ್ತಿಲ್ಲ. ಅಂದರೆ ಬೇರೆ ಯಾರಾದರೂ ಮುಂದೆ ಮಾಡಿದಾಗ ಅವ್ರು ದೇ ಮೇ ಅಡ್ಯಾಪ್ಟ್ ಆಲ್ ದೀಸ್ ಥಿಂಗ್ಸ್, ಗುಡ್ ಥಿಂಗ್ಸ್.